ಎಲ್ಲರಿಗೂ ನಮಸ್ಕಾರ. ಈ ಧನಸ್ಸು ರಾಶಿಯವರು ತುಂಬಾನೇ ಜಾಗೃತಿಯಿಂದ ಇರುವಂತಹ ವ್ಯಕ್ತಿಗಳು. ಹಾಗೆಯೇ ಸಾಕಷ್ಟು ಮಾತಿನಲ್ಲಿ ನಿಪುಣತನನ ಹೊಂದಿರ್ತಾರೆ. ಮತ್ತು ಸೋಂಬೇರಿಗೆ ಒಂದು ರಾಶಿ ಇದೆ ಅಂದರೆ ಅದು ಈ ರಾಶಿಯವರು ಅಂತಾನೆ ಹೇಳ್ಬೋದು. ಇನ್ನು ನಾನು ನನ್ನಿಂದ ಅನ್ನೋ ಥರನೇ ಇವರು ಜೀವನನ ನಡೆಸ್ತಿರ್ತಾರೆ. ಅಂತಹ ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿರುತ್ತೆ, ಈ ರಾಶಿಯವರು ಎಷ್ಟು ನಿಪುಣರಾಗಿರ್ತಾರೆ ಅಂದರೆ ಇವ್ರ ಮಾತಿಗೆ ಯಾರೂ ಕೂಡ ಎದುರು ಮಾತಾಡೋಕೆ ಆಗೋದಿಲ್ಲ. ಇವ್ರ ಮಾತಿಗೆ ಯಾರೂ ಕೂಡ ಆವಾಜ್ ಕೊಡೋಕೆ ಆಗಲ್ಲ. ಅಷ್ಟು ಮಾತಿನಲ್ಲಿ ಈ ರಾಶಿಯವರು ನಿಪುಣರಾಗಿರ್ತಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದನ್ನ ಈ ರಾಶಿಯವ್ರನ್ನ ನೋಡಿನೇ ಬರೆದಿದ್ದಾರೆ ಅನ್ಸುತ್ತೆ. ಹಾಗೇನೇ ಈ ರಾಶಿಯವರು ತುಂಬ ಅಂದರೆ ತುಂಬಾ ಜಾಗೃತಿಯಿಂದ ಮಾತಾಡುವಂತಹ ವ್ಯಕ್ತಿಗಳು. ಇನ್ನು ಇವರು ತುಂಬಾ ಆಲಸ್ಯದಿಂದ ಇರುವಂತಹ ವ್ಯಕ್ತಿಗಳು. ಇವರು ಯಾವುದಾದ್ರೂ ಕೆಲಸ ಮಾಡಬೇಕು ಅಂದರೆ ಇವತ್ತು ಮಾಡೋ ಕೆಲಸನ ಅಯ್ಯೋ ಆಮೇಲೆ ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋಣ ಅನ್ನೋ ಥರನೇ ಇರ್ತಾರೆ. ಹಾಗಾಗಿ ಈ ರಾಶಿಯವರನ್ನ ಸೋಂಬೇರಿ ರಾಶಿ ಅಂತಾನೂ ಕೂಡ ಹೇಳ್ತಾರೆ. ಇನ್ನು ಈ ರಾಶಿಯವರಿಗೆ ಹಠ ಅನ್ನೋದು ಜಾಸ್ತಿ ಇರೋದ್ರಿಂದ ನನ್ನಿಂದನೇ ಆಗಬೇಕು, ನಾನು ಅನ್ನೋದನ್ನ ಈ ರಾಶಿಯವರು ಜಾಸ್ತಿನ ಇವ್ರ ಜೀವನದಲ್ಲಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಅಂತಹ ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ, ಅದು 2025ನೇ ವರ್ಷದಲ್ಲಿ ಮಾಸ ಭವಿಷ್ಯ ಹೇಗಿರುತ್ತೆ, ಈ ಮಾಸ ಭವಿಷ್ಯದಲ್ಲಿ ಈ ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರುತ್ತೆ, ಹಾಗೆಯೇ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಗಳನ್ನ ಕಂಡುಕೊಳ್ಳಿ. ಈ ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ರಾಹುವಿನಿಂದ ಟೆಕ್ನಾಲಜಿ ಫೀಲ್ಡಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ ವಿಪರೀತವಾದಂತಹ ಜಯ ಸಿಗುತ್ತೆ. ಈ ರಾಹು ಗ್ರಹ ಹೇಗಿರ್ತಾರೆ ಅಂದರೆ ಇವರು ಸಡನ್ನಾಗಿ ಸರ್ಪ್ರೈಸ್ ಕೊಡುವಂತಹ ಗ್ರಹ ಆಗಿರ್ತಾರೆ. ಹಾಗೆಯೇ ಈ ರಾಹು ಗ್ರಹ ನಿಮಗೆ ಎಲ್ಲವನ್ನು ಕೂಡ ಒಟ್ಟಿಗೆ ಕೊಡ್ತಿರ್ತಾರೆ, ಸಡನ್ನಾಗೂ ಕೂಡ ಡ್ರಾಪ್ ಮಾಡ್ತಿದ್ದಾರೆ. ಅಂತಹ ರಾಹು ಗ್ರಹ ಅಕ್ಟೋಬರ್ ತಿಂಗಳಲ್ಲಿ ಯಾರ್ಯಾರು ಟೆಕ್ನಾಲಜಿ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀರೋ, ಯಾರ್ಯಾರು ಮೀಡಿಯಾ ಫೀಲ್ಡಲ್ಲಿ ಹಾಗೆಯೇ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡು ಕೆಲಸನ ಮಾಡ್ತಿರ್ತಿರೋ, ಸ್ಮಾರ್ಟ್ ವರ್ಕ್ ಮಾಡ್ತಿರ್ತಿರೋ ಅಂಥವರಿಗೆ ವಿಪರೀತವಾದಂತಹ ಲಾಭ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಖಂಡಿತವಾಗಿಯೂ ಕೂಡ ಇಂಥವರು ಈ ತಿಂಗಳಲ್ಲಿ ಏಳಿಗೆನ ಪಡ್ಕೋತಾರೆ ಅಂತಾನೆ ಹೇಳ್ಬೋದು. ಇನ್ನು ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಿದ್ರೆ ಜಯ ನಿಮ್ಮದೇ ಆಗಿರುತ್ತೆ. ಈ ರಾಶಿಯವರು ಫಸ್ಟೇ ಸೋಂಬೇರಿತನ ಅನ್ನೋದನ್ನ ಜಾಸ್ತಿ ಇಟ್ಕೊಂಡಿರೋದ್ರಿಂದ ಇವರು ಇವತ್ತಿನ ಕೆಲಸನ ಇವತ್ತೇ ಮಾಡಿಕೊಂಡು ಧೈರ್ಯದಿಂದ ನಾನು ಈ ಕೆಲಸನ ಇವಾಗಲೇ ಮಾಡಿ ಮುಗಿಸ್ತೀನಿ ಅನ್ನೋ ಧೈರ್ಯನ ಇಟ್ಕೊಂಡು, ಆತ್ಮಸ್ಥೈರ್ಯನ ಇಟ್ಕೊಂಡು ನೀವು ಕೆಲಸ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಕೂಡ ಆ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಅನ್ನೋದು ನಿಮ್ಮದೇ ಆಗಿರುತ್ತೆ. ಇನ್ನು ಶುಕ್ರನಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಶುಕ್ರ ಗ್ರಹ ಹೇಳ್ತಿದ್ದಾರೆ, ನೀವು ಏನೇ ಒಂದು ಕನಸನ್ನು ಕಾಣಿ, ನೀವೇನೇ ಒಂದು ಇಷ್ಟಾರ್ಥನ ಇಟ್ಕೊಳ್ಳಿ, ಅದನ್ನು ನನಸು ಮಾಡೋಕ್ಕೆ ಅಂತಾನೆ ನಾನಿದ್ದೀನಿ ಅಂತ ಹೇಳಿ ಶುಕ್ರ ಗ್ರಹ ಈ ಧನಸ್ಸು ರಾಶಿಯವರಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಹಾಗಾಗಿ ಶುಕ್ರ ಗ್ರಹ ಈ ರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಉತ್ತಮವಾದಂತಹ ಉದ್ಯೋಗ ಅನ್ನೋದನ್ನ ಈ ರಾಶಿಯವರು ಪಡ್ಕೋತಾರೆ. ಇವರು ತುಂಬ ವರ್ಷಗಳಿಂದ, ತುಂಬ ದಿನಗಳಿಂದ ಒಳ್ಳೆ ಉದ್ಯೋಗನ ಪಡ್ಕೊಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಅಥವಾ ಆಲ್ರೆಡಿ ನಾನು ಒಂದು ಕೆಲಸ ಮಾಡ್ತಿದ್ದೀನಿ, ಆ ಕೆಲಸಗಳಲ್ಲಿ ನನಗೆ ಸ್ಯಾಲ್ರಿ ಕಡಿಮೆ ಇದೆ, ಇನ್ಕ್ರಿಮೆಂಟ್ ಕಡಿಮೆ ಇದೆ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಸ್ವಲ್ಪ ಎಫರ್ಟ್ ಹಾಕಿ ಒಂದು 10 ಕಡೆ ಇಂಟರ್ವ್ಯೂನ ಕೊಡಿ. ಈ ಸಮಯದಲ್ಲಿ ನಿಮಗೆ ಒಳ್ಳೆ ಕಡೆ ನಿಮಗೆ ಉದ್ಯೋಗ ಅನ್ನೋದು ದೊರೆಯುತ್ತೆ. ಹಾಗಾಗಿ ಈ ರಾಶಿಯವರು ತುಂಬಾ ಯೋಗವಂತರು, ತುಂಬಾ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಇನ್ನು ಈ ಧನಸ್ಸು ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನ ಈ ಅಕ್ಟೋಬರ್ ತಿಂಗಳಲ್ಲಿ ನೋಡಿದ್ದಾಯಿತು. ಇನ್ನು ಈ ರಾಶಿಯವರು ಏನೇನು ಅಶುಭ ಫಲಗಳನ್ನ ಪಡ್ಕೋತಿದ್ದಾರೆ, ಹಾಗೆಯೇ ಈ ರಾಶಿಯವರು ಈ ತಿಂಗಳಲ್ಲಿ ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅಂತ ನೋಡೋದಾದರೆ, ಗುರುಗ್ರಹ 10ನೇ ತಾರೀಕು ಈ ರಾಶಿಯವರಿಗೆ ವಕ್ರನಾಗಿದ್ದಾರೆ. ಈ ರಾಶಿಯವರಿಗೆ ಇಷ್ಟು ದಿನ ಗುರುಬಲ ಇತ್ತು, ಗುರುಗ್ರಹ ಈ ರಾಶಿಯವರಿಗೆ ಒಳ್ಳೆಯದನ್ನೇ ಮಾಡ್ತಿದ್ರು. ಆದರೆ ಗುರು ಗ್ರಹ ಇದೇ ಅಕ್ಟೋಬರ್ 10ನೇ ತಾರೀಕಿನಂದು
22 ದಿನಗಳ ಕಾಲ ನಿಮಗೆ ವಕ್ರನಾಗಿದ್ದಾರೆ. ಹಾಗಾಗಿ ನಿಮಗೆ ಅತಿಯಾದ ಎಫರ್ಟ್ಸ್ ಅಂತೂ ಇರಲೇಬೇಕು. ಬರೀ 22 ದಿನ ನೀವು ಇಷ್ಟೆಲ್ಲ ಲಾಭಗಳನ್ನ ಪಡ್ಕೊಂಡ್ರೂ ಕೂಡ ನಷ್ಟ ಅನ್ನೋದು ಸಡನ್ನಾಗಿ ಬಂದುಬಿಡಬಹುದು. ಹಾಗಾಗಿ ನೀವು ಎಷ್ಟು ಎಫರ್ಟ್ ಹಾಕ್ಬೇಕಂದ್ರೆ ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಕೂತ್ಕೊಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಕೂಗಬಾರ್ದು. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ಗುರುನ ಆರಾಧನೆ ಮಾಡ್ಕೊಳ್ಳಿ. ಇನ್ನು ಜೊತೆಗೆ ಈ ರಾಶಿಯವರಿಗೆ ಮಾತೃವಿಗೆ ಕಷ್ಟ ಬರಬಹುದು. ನಿಮ್ಮ ತಾಯಿ ಅಥವಾ ತಾಯಿ ಸಮಾನರಾದವರು ಯಾರ್ಯಾರಿದ್ದಾರೋ ಈ ಧನಸ್ಸು ರಾಶಿಯವರಿಗೆ ಅಂಥವರಿಗೆ ಕಷ್ಟಗಳು ಎದುರಾಗಬಹುದು. ಆರೋಗ್ಯದಲ್ಲೂ ಕೂಡ ಬಹಳ ಅಂದರೆ ಬಹಳನೇ ಕಷ್ಟಗಳು ಬರಬಹುದು. ತುಂಬ ಹುಷಾರು ತಪ್ಪೋದು ಈ ರೀತಿಯಾಗಿ ಆಗುತ್ತೆ. ಅದು ತಾಯಿ ಸಮಾನರಾದವರು ಅಂದರೆ ನಿಮ್ಮ ಮಗಳು, ನಿಮ್ಮ ತಾಯಿ, ನಿಮ್ಮ ಅಕ್ಕ ತಂಗಿ, ಈ ಥರ ತಾಯಿ ಸಮಾನರಾದವರು ಯಾರ್ಯಾರು ಇರ್ತಾರೋ, ನಿಮ್ಮ ತಾಯಿ ಗುಣನ ಯಾರ್ಯಾರಲ್ಲಿ ಕಾಣ್ತಿರೋ ಅಂಥವ್ರ ಬಗ್ಗೆ ನೀವು ಗಮನನ ವಹಿಸ್ಬೇಕಾಗತ್ತೆ. ಅವ್ರ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಶುಕ್ರ ಕೂಡ ನೀಚನಾಗಿರೋದ್ರಿಂದ ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಶುಕ್ರ ಗ್ರಹ ಕೂಡ ನಿಮಗೆ ಒಂದು ಕಡೆ ಇಷ್ಟಾರ್ಥಗಳನ್ನ ನೆರವೇರಿಸ್ತಿದ್ದಾರೆ, ಇನ್ನೊಂದು ಕಡೆ ನಿಮಗೆ ನೀಚನೂ ಕೂಡ ಆಗಿದ್ದಾರೆ. ಹಾಗೆ ನಿಮ್ಮಲ್ಲಿ ನೀವು ಏನಾದರೂ ಒಂದು ಕಮ್ಯುನಿಕೇಷನ್ ಸ್ಕಿಲ್ನ ಬೆಳೆಸ್ಕೊಳ್ಳಿ, ಏನಾದರೂ ಒಂದು ಹೊಸದಾದಂತಹ ವಿದ್ಯೆನ ಕಲ್ತ್ಕೊಳ್ಳಿ. ಆ ವಿದ್ಯೆಗಳು ನಿಮಗೆ ನಿಮ್ಮ ಜೀವನನ ಹೊಸ ಯೂಟರ್ನ ಕೊಡುತ್ತೆ. ಹಾಗಾಗಿ ನೀವು ತುಂಬ ಅಂದರೆ ತುಂಬಾ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಬೆಳೆಸ್ಕೋಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ಸುಖದ ಭಾವದಲ್ಲಿ ಶನಿ ಇರೋದ್ರಿಂದ ಇವರು ಬಹಳನೇ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶನಿ ಗ್ರಹ ಹೇಳ್ತಿದ್ದಾರೆ ಈ ಧನಸ್ಸು ರಾಶಿಯವರಿಗೆ ನೀವು ಡಿಸಿಪ್ಲಿನ್ನ ಬೆಳೆಸ್ಕೊಳ್ಳಿ. ನೀವು ತುಂಬ ಅಂದರೆ ತುಂಬ ಗಮನನ ಇರಿಸ್ಕೊಳ್ಳಿ. ನೀವು ಎಷ್ಟು ಗಮನ ವಹಿಸ್ತೀರೋ ನಿಮ್ಮ ಕೆಲಸದಲ್ಲೇ ಆಗಿರಬಹುದು, ನಿಮ್ಮ ದಿನನಿತ್ಯದಲ್ಲೇ ಆಗಿರಬಹುದು, ತುಂಬ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಿದ್ದಾರೆ. ನೀವು ಬಹಳನೇ ಡಿಸಿಪ್ಲಿನ್ ಆಗಿರಬೇಕಾಗುತ್ತೆ. ಹಾಗೆಯೇ ನಿಮ್ಮ ದಿನನಿತ್ಯ ಬೇಗ ಎದ್ದೇಳೋದು, ಬೇಗ ಊಟ ಮಾಡೋದು, ನಿಮ್ಮ ಕೆಲಸನ ಅವತ್ತಿನ ಕೆಲಸ ಅವತ್ತೇ ಮಾಡೋದು, ಈ ರೀತಿಯಾಗಿ ಈ ರಾಶಿಯವರು ಈ ತಿಂಗಳಲ್ಲಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಈ ರಾಶಿಯವರಿಗೆ ಶನಿ ಸುಖದ ಭಾವದಲ್ಲೇ ಭಂಗ ತರ್ತಿರೋದ್ರಿಂದ ನಿಮ್ಮ ಸುಖಾನೇ ಹಾಳು ಮಾಡಿಬಿಡ್ತಾರೆ. ಹಾಗಾಗಿ ನೀವು ತುಂಬ ಡಿಸಿಪ್ಲಿನ್ ಆಗಿರಿ, ತುಂಬ ಶ್ರದ್ಧೆ ಭಕ್ತಿಯಿಂದ ಇರಬೇಕಾಗತ್ತೆ. ಇನ್ನು ಈ ಧನಸ್ಸು ರಾಶಿಯವರು ಇಷ್ಟೆಲ್ಲ ಎಚ್ಚರಿಕೆಯನ್ನು ಈ ತಿಂಗಳಲ್ಲಿ ನೀವು ವಹಿಸ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯ ಅನ್ನೋದು ಬರೋದೇ ಇಲ್ಲ. ಇನ್ನು ಈ ಏನೇನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ನೋಡೋದಾದರೆ ಸಂಕಷ್ಟಹರ ಚತುರ್ದಶಿನ ಆಚರಣೆ ಮಾಡಿ, ಗಣೇಶನ ಆರಾಧಿಸಿ, ಜೊತೆಗೆ ಶನಿ ವಕ್ರನಾಗಿರೋದ್ರಿಂದ ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಅಥವಾ ಪ್ರತಿ ಶನಿವಾರ ಅಥವಾ ಪ್ರತಿ ಮಂಗಳವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ಆರಾಧನೆ ಮಾಡಿ. ನೋಡಿದ್ರಲ್ಲ ಈ ಧನಸ್ಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಎಷ್ಟು ಶುಭ ಫಲಗಳಿದೆಯೋ ಅಷ್ಟೇ ಅಶುಭ ಫಲಗಳಿದೆ ಅಂತ. ನಿಮ್ಮದು ಕೂಡ ಧನಸ್ಸು ರಾಶಿನ ಹಾಗಿದ್ರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಈಗಲೇ ಧನಸ್ಸು ರಾಶಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.